ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 317. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ನಲ್ಲಿ ನೀವು ಯಾವ ವ್ಯಕ್ತಿನ ಇಷ್ಟಪಡ್ತಿರಲ್ಲ, ಆ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾರಾ, ಅವರ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಸಿಚುವೇಶನ್ಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲ್ಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ಯಾವ ವ್ಯಕ್ತಿನ ತುಂಬಾ ಇಷ್ಟಪಡ್ತಾರಲ್ಲ, ಆ ವ್ಯಕ್ತಿ ಇವ್ರನ್ನ ಇಷ್ಟಪಡ್ತಾರ, ಹಾಗೆ ಅವರ ಫೀಲಿಂಗ್ಸ್ ಏನಿದೆ ಇವ್ರ ಮೇಲೆ ಅಂತ ತಿಳಿಸ್ಕೊಡಿ. ಓಕೆ, ಇಲ್ಲಿ ನೋಡೋದಾದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಈಗ ಸದ್ಯಕ್ಕೆ ನೋ ಕಾಂಟ್ಯಾಕ್ಟ್ ಅನ್ನೋದು ಕಾಣ್ತಾ ಇದೆ. ನಿಮ್ಮಿಬ್ಬರ ಮಧ್ಯದಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದು ಕಾಣ್ತಾ ಇದೆ. ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರ ಮಧ್ಯದಲ್ಲೂ, ಒಂದು ಹಣದ ವಿಚಾರಕ್ಕಿರ್ಬೋದು, ಒಂದು ಕೆಲ್ಸದ ವಿಚಾರಕ್ಕಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜೊತೆನಲ್ಲಿ ಕಿತ್ಲಾಟ, ನಿಮ್ಮಿಬ್ರಿಗೂ ಜಗಳ ಮಾಡ್ಕೊಂಡಿದ್ದೀರಾ. ಈ ಕಡೆಯಿಂದ ನಿಮ್ಮ ವ್ಯಕ್ತಿ ಅಪ್ರೋಚ್ ಮಾಡಿದ್ರು ನೀವೀಗ ತಗೊಳಕ್ ರೆಡಿ ಇಲ್ಲ. ಬಿಕಾಸ್ ಅವರಿಗೆ ಜವಾಬ್ದಾರಿ ಅನ್ನೋದು ಕಮ್ಮಿ ಅನ್ನೋದು ಕಾಣ್ತಾ ಇದೆ. ಇರ್ರೆಸ್ಪಾನ್ಸಿಬಲ್ ಅನ್ನೋ ತರ ತೋರ್ಸ್ಕೊಂಡಿದ್ದಾರೆ ಆ ವ್ಯಕ್ತಿ. ಸೊ ನಿಮಗೆ ಈ ತರ ವ್ಯಕ್ತಿ ಬೇಕಾಗಿಲ್ಲ. ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ಳೋ ಅಂತ ವ್ಯಕ್ತಿ ನಿಮಗೆ ಬೇಕಾಗಿರೋದು. ನೋಡೋದಾದ್ರೆ ಇಲ್ಲಿ ನೀವು ಚೆನ್ನಾಗಿ ದುಡಿತೀರಾ ಅನ್ನೋದು ಕಾಣ್ತಾ ಇದೆ, ಆದ್ರೆ ನಿಮ್ಮ ಪಾರ್ಟ್ನರ್ ಆ ಮಟ್ಟಕ್ಕಿಲ್ಲ. ನೀವು ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಬಟ್ ಅವರು ಕೂತು ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಅದು ನಿಮಗೆ ಇಷ್ಟ ಇಲ್ಲ. ಈಗ ನೀವ್ ಹೇಗೆ ಕಷ್ಟ ಪಡ್ತಾ ಇದ್ದೀರಲ್ಲ, ಕಷ್ಟ ಅರ್ನಿಂಗ್ಸ್ ಏನ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಅವರು ಅದೇ ರೀತಿ ಮಾಡ್ಬೇಕು. ಅವ್ರ ಇಂಡಿಪೆಂಡೆಂಟ್ ಅನ್ನೋದು ಅವರಿಗೂ ಇರ್ಬೇಕು ಅನ್ನೋದು ನಿಮ್ಮ ಥಾಟ್ ಇಲ್ಲಿ. ಓಕೆನಾ? ಬಟ್ ಇಲ್ಲಿ ಈ ವ್ಯಕ್ತಿಗೆ ಆ ಜವಾಬ್ದಾರಿ ಅನ್ನೋದು, ಆ ಸೀರಿಯಸ್ನೆಸ್ ಅನ್ನೋದು ಬರ್ತಾ ಇಲ್ಲ ಇಲ್ಲಿ ಎಲ್ಲೂನು. ಸೊ ಅದು ನಿಮ್ಮನ್ನ ಡಿಸ್ಟರ್ಬ್ ಮಾಡಿದೆ. ಈ ವಿಚಾರವಾಗಿ ನೀವು ಕೆಲವು ಕ್ವಶನ್ಸ್ ನ ಮಾಡಿದೀರಾ. ಸೊ ಹಾಗಾಗಿ ಇಲ್ಲಿ ನಿಮ್ಮ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವ್ರಿಗೆ ನೀವಂದ್ರೆ ಇಷ್ಟ ಇದ್ದೀರಾ, ಬಟ್ ಈ ಹೇಗೆ ಅಂತಂದ್ರೆ ಈ ವ್ಯಕ್ತಿ ಸ್ವಲ್ಪ ಸೋಂಬೇರಿ ಜಾಸ್ತಿ ಇದ್ದಾರೆ ಅನ್ನೋದು ಕಾಣ್ತಾ ಇದೆ. ಸೊ ಅದು ನಿಮಗೆ ಇಷ್ಟ ಆಗ್ತಾ ಇಲ್ಲ. ಈಗ 3 ಹೊತ್ತು ನಿಮ್ಗೆ ಟೈಮ್ ಕೊಡ್ತಾರೆ, 3 ಹೊತ್ತು ನಿಮ್ ಜೊತೆ ಕಾಲಲ್ಲಿ ಇರ್ತಾರೆ, ಟೇಕ್ ಕೇರ್ ಮಾಡ್ತಾರೆ, ಎಲ್ಲಾ ಮಾಡಿದ್ರು ಇವರಲ್ಲಿ ಈ ಮೈನಸ್ ಪಾಯಿಂಟ್ ಅನ್ನೋದು ಇವರು ಕೆಲಸ ಮಾಡೋದಿಲ್ಲ. ಇದು ನಿಮಗೆ ಇಷ್ಟ ಆಗ್ತಾ ಇಲ್ಲ. ಸೊ ಖಂಡಿತ ಇಲ್ಲಿ ನೋ ಕಾಂಟ್ಯಾಕ್ಟ್ ಏನ್ ಇದೆಯಲ್ವಾ, ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ಅವರ ಫೀಲಿಂಗ್ಸ್ ಗೆ ಬರೋದಾದ್ರೆ, ಈಗ ಸಿಚುವೇಶನ್ ನಡೀತು, ಅವರ ಫೀಲಿಂಗ್ಸ್ ಗೆ ಬರೋದಾದ್ರೆ ತುಂಬಾನೇ ಪ್ರೀತಿ ಇದೆ ನಿಮ್ಮ ಮೇಲೆ, ತುಂಬಾ ಜೆನ್ಯೂನ್ ಆಗಿದ್ದಾರೆ. ಈ ಥರ್ಡ್ ಪಾರ್ಟಿ ಎನರ್ಜಿ ಈ ರೀತಿ ಏನು ಕಾಣ್ತಾ ಇಲ್ಲ ಅವರಲ್ಲಿ. ತುಂಬಾ ಜೆನ್ಯೂನ್ ಆಗಿದ್ದಾರೆ. ಈ ಪ್ರಾಬ್ಲಮ್, ಈ ಆಬ್ಸ್ಟಿಕಲ್ ಅನ್ನೋದು ನಿಮ್ಮಿಬ್ಬರ ಮಧ್ಯದಲ್ಲಿ ಏನ್ ನಡೀತಿದೆಯಲ್ಲ, ಇನ್ ನಿಯರ್ ಬೈ ಫ್ಯೂಚರ್ ಇದಾದಷ್ಟು ಎಂಡ್ ಆಗುತ್ತೆ. ಇದು ಸಮಥಿಂಗ್ ಪಾಸಿಟಿವ್ ವೇನಲ್ಲಿ ಚೇಂಜಸ್ ಇದೆ ಇಲ್ಲಿ. ಅಂಡ್ ಅವರ ಫೀಲಿಂಗ್ಸ್ ನೋಡೋದಾದ್ರೆ ಸದ್ಯಕ್ಕೆ ಅವರು ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಾರೆ. ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ, ಬಟ್ ಏನು ಮಾಡ್ತಿರ್ಲಿಲ್ಲ. ಬಟ್ ಈಗ ನೋಡೋದಾದ್ರೆ ಅವರಿಗೆ ಒಂದು 50% ಅಷ್ಟು ಸೀರಿಯಸ್ನೆಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಿಕಾಸ್ ಇವ್ರು ಒಂದು ಚಾಲೆಂಜ್ ಅನ್ನೋದನ್ನ ತಗೊಂಡಿರ್ಬೋದು, ಇಲ್ಲ ನಾನು ಮಾಡ್ತೀನಿ, ಮಾಡ್ಬೇಕು, ಅಥವಾ ಆಲ್ರೆಡಿ ಮಾಡ್ತಿರ್ಬೋದು. ನಿಮ್ಮಿಂದ ಚೇಂಜಸ್ ನ ಅಥವಾ ನಿಮ್ಮಿಂದ ಒಂದು
ತಗೊಂಡು ಈ ವ್ಯಕ್ತಿ ಮುಂದೆ ನಡೀತಿರ್ಬೋದು. ಬಟ್ ಸ್ಟಿಲ್ ಇಲ್ಲಿ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಖಂಡಿತ ಈ ವ್ಯಕ್ತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾಡ್ಬೇಕು ಅನ್ನೋ ಫೀಲಿಂಗ್ಸ್ ತುಂಬಾನೇ ಇದೆ. ಬಟ್ ಓಪನ್ ಅಪ್ ಆಗ್ತಾ ಇಲ್ಲ ಈ ವ್ಯಕ್ತಿ. ಬಟ್ ನೀವು ಈಗ ಸದ್ಯದ ಪರಿಸ್ಥಿತಿನ ನೀವು ಯೋಚನೆ ಮಾಡ್ತಾ ಇಲ್ಲ. ಬಟ್ ಇನ್ ಫ್ಯೂಚರ್ ಇಬ್ರು ಚೆನ್ನಾಗಿರ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಹಾಗಾಗಿ ಈ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿದೆ. ಅಂಡ್ ನೀವ್ ಎಷ್ಟು ಇಷ್ಟ ಪಡ್ತೀರಲ್ಲ, ಇದಕ್ಕಿಂತ 2 ಪಟ್ಟಷ್ಟು ಆ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಇಷ್ಟ ಪಡ್ತಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅವರಿಗೆ ಇಲ್ಲಿ ಹಾರ್ಟ್ ಬ್ರೇಕ್ ಫೀಲ್ ಆಗ್ತಾ ಇದೆ. ಅಂಡ್ ಜೊತೆನಲ್ಲಿ ಇಲ್ಲಿ ಎಫರ್ಟ್ಸ್ ನ ಕೊಡ್ಬೇಕು ನಿಮ್ಮ ಜೊತೆಯಲ್ಲಿ ಇರೋದಿಕ್ಕೆ. ಖಂಡಿತ ಗೊತ್ತಿದೆ ನಿಮಗೇನ್ ಇಷ್ಟ ಇದೆ. ಅರ್ನಿಂಗ್ಸ್ ಮಾಡ್ಬೇಕು ಅವರು. ಸಪೋಸ್ ಅವರು ಮೇಲ್, ನೀವು ಫಿಮೇಲ್ ಆಗಿದ್ದೀರಾ, ಅವರು ಮೇಲ್ ಆಗಿದ್ರೆ ಒಂದು ಜವಾಬ್ದಾರಿ ಅನ್ನೋದು ಬರ್ಬೇಕು. ನಿಮಗಿಂತ ಹೆಚ್ಚಾಗಿ ಜವಾಬ್ದಾರಿ ಅವ್ರಿಗೆ ಇರ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನೋಡೋದಾದ್ರೆ ಅವರಿಗಿಂತ ಒಂದು ಕೈ ಹೆಚ್ಚಾಗಿ ನಿಮಗೇನೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇದೆ ಇಲ್ಲಿ. ಓಕೆನಾ? ಸೊ ಅವರಿಗೂ ಆಸೆ ಇದೆ ಈ ರಿಲೇಶನ್ಶಿಪ್ ನ ಫ್ಯಾಮಿಲಿಲಿ ಅಥವಾ ಮ್ಯಾರೇಜ್ ಅಲ್ಲಿ ಎಂಡ್ ಮಾಡ್ಕೊಳ್ಬೇಕು ಹ್ಯಾಪಿಯಾಗಿ ಅನ್ನೋ ಒಂದು ಥಾಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಈ ವ್ಯಕ್ತಿಗೆ. ಅಂಡ್ 50-50 ಈಗ ನಿಮ್ಮ ಮನಸ್ಥಿತಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಾನ್ ಕೆಲ್ಸ ಅಂತೂ ನಾನು ಮಾಡ್ತಾ ಇದ್ದೀನಿ, ನಿಮ್ ಮನಸ್ಥಿತಿ ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಕನ್ಫ್ಯೂಷನ್. ಈಗ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮಾತಾಡ್ತೀರಾ ಇಲ್ವಾ, ಅಥವಾ ನೀವಾಗ ನೀವು ಮಾತಾಡ್ಬಿಟ್ರೆ ಸಾಕು. ಬಿಕಾಸ್ ಅವರು ವೆಯ್ಟ್ ಮಾಡ್ತಾ ಇದಾರೆ ಇಲ್ಲಿ. ಈಗ ನೀವು ಅಂದಿರೋ ಮಾತಿಗಿರ್ಬೋದು ಅಥವಾ ಕೇಳಿರೋ ಕ್ವಶನ್ಸ್ ಇರ್ಬೋದು, ಇವರು ಪ್ರಾಬಬ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ದಿರಾ ಅಥವಾ ಕ್ಲಾರಿಟಿ ಕೊಡ್ದಿರಾ ಈ ವ್ಯಕ್ತಿ ವಾಕ್ ಅವೇ ಮಾಡಿದ್ರು. ವಿತ್ ಡಿಪ್ರೆಷನ್ ಮೋಡ್ ಅಲ್ಲಿ ವಾಕ್ ಅವೇ ಮಾಡಿದ್ರು. ಬಟ್ ಈಗ ಈ ವ್ಯಕ್ತಿಗೆ ಏನಂತಂದ್ರೆ ನಿಮ್ ಜೊತೆನಲ್ಲಿ ಇರ್ಬೇಕು, ಮಾತಾಡ್ಬೇಕು, ಸಮಥಿಂಗ್ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ಬೇಕು. 1-2-3 ಸಲ ನೋಡೋದಾದ್ರೆ ಈ ವ್ಯಕ್ತಿನೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿರೋದು ಕಾಣ್ತಾ ಇದೆ. ಬಟ್ ನೀವು ರೆಸ್ಪಾನ್ಸ್ ಮಾಡಿಲ್ಲ, ಪ್ರಾಪರ್ ಆಗಿ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಹೀಗಾಗಿನೂ ಈ ವ್ಯಕ್ತಿಗೆ ಸ್ವಲ್ಪ ಡಿಪ್ರೆಸ್ ಮೋಡ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಿಕಾಸ್ ಕ್ಲಾರಿಟಿ ಇಲ್ಲ ಅವರಿಗೆ. ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮಾತಾಡಿಸ್ತೀರಾ ಇಲ್ವಾ. ಈ ವ್ಯಕ್ತಿನೇ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನೀವೇ ಮಾತಾಡ್ಸ್ಬಿಟ್ರೆ ಚೆನ್ನಾಗಿರುತ್ತೆ, ಇಲ್ಲ ನಾನ್ ಈಗ ಈ ರೀತಿ ಇದ್ದೀನಿ, ಈ ತರ ಮಾಡ್ತಾ ಇದ್ದೀನಿ ಅಂತ ಒಂದು ಏನಂದ್ರೆ ಎಕ್ಸ್ಟ್ರಾ ನೆಕ್ಸ್ಟ್ ಸೆಕೆಂಡ್ ಚಾನ್ಸ್ ಅನ್ನೋದನ್ನ ಕೇಳ್ತಾ ಇದ್ದಾರೆ ಈ ವ್ಯಕ್ತಿ ನಿಮ್ ಕಡೆಯಿಂದ. ಓಕೆನಾ? ಕ್ಲಾರಿಫೈ ಮಾಡೋಣ. ಅಥವಾ ನಿಮ್ಮಿಬ್ರಿಗೂ ಮದ್ವೆ ಆಗಿದ್ರು, ನಿಮ್ಮ ಹಸ್ಬೆಂಡ್ ಇರ್ಬೋದು, ಈ ರೀತಿ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡಿರ್ಬೋದು. ಅವ್ರ ಕೆಲಸ ಮಾಡ್ದಿಲ್ದಿರಾ ನೀವೊಬ್ರೇ ಸಂಪಾದನೆ ಮಾಡಿ ನೀವೊಬ್ರೇ ಜವಾಬ್ದಾರಿಗಳನ್ನ ತಗೊಂಡು ನಿಭಾಯಿಸ್ತಿದ್ರಿ. ಸೊ ನಿಮ್ಗೂ ಒಂದು ರಿಲೀಫ್ ಬೇಕು ಅನ್ನೋದು ಕಾಣತ್ತೆ. ಹಾಗಾಗಿ ನಿಮ್ಮ ಹಸ್ಬೆಂಡ್ಗೆ ನೀವು ಈ ರೀತಿ ಕ್ವಶನ್ಸ್ ಎಲ್ಲ ಮಾಡಿರ್ಬೋದು ನೀವು ಕೆಲಸ ಮಾಡಿ. ಬಿಕಾಸ್ ಇನ್ ಫ್ಯೂಚರ್ ಈ ಜನರೇಷನ್ ಹೇಳಕ್ ಆಗೋದಿಲ್ಲ ಎಷ್ಟು ಕಾಸ್ಟ್ ಇರುತ್ತೆ ಏನು ಅನ್ನೋದು. ಮ್ಯೂಚುವಲಿ ಎಲ್ಲರೂ ಮಾಡ್ಲೇಬೇಕು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆಕ್ಚುಲಿ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿನ. ಬಿಕಾಸ್ ಏನಂತಂದ್ರೆ ಅವರಿಗೆ ನಿಮ್ಮ ಮನಸ್ಥಿತಿ ಏನು ಇಗ್ನೋರ್ ಮಾಡಿದ್ರೆ ನೀವು ಹೇಗಿರ್ತೀರಾ. ಅವರು ಚೇಂಜ್ ಆಗ್ಬೇಕು, ಕಂಪ್ಲೀಟ್ ಆಗಿ ಆ ವ್ಯಕ್ತಿ ಚೇಂಜ್ ಆಗ್ಬೇಕು ಪಾಸಿಟಿವ್ ವೇನಲ್ಲಿ. ನಾವು ಯಾರಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋ ತರ ನಾವು ಬದುಕ್ಬೇಕು ಅನ್ನೋದು ಒಂದು ನಿಮ್ಮ ಪಾಯಿಂಟ್ ಔಟ್ ಇಲ್ಲಿ. ಓಕೆನಾ? ಈಗ ಸದ್ಯಕ್ಕೆ ಈ ವ್ಯಕ್ತಿನಲ್ಲಿ ನೀವು ಪಾಸಿಟಿವ್ ಚೇಂಜಸ್ ನ ನೋಡ್ತಾ ಇದ್ದೀರಾ. ಸೊ ಸಪೋಸ್ ನೀವ್ ಏನಾದ್ರೂ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಓಕೆನಾ? ಬಟ್ ಯಾರ್ ಜೊತೆನಲ್ಲಿ ಇದ್ದೀರಾ, ಮದ್ವೆ ಆಗಿದೆ ನಿಮ್ಮಿಬ್ರಿಗೂ, ಯಾರ್ ಜೊತೆನಲ್ಲಿ ಇದ್ದೀರಲ್ಲ ನಿಮಗ್ ಗೊತ್ತಾಗ್ತಾ ಇದೆ ಇವ್ರು ಏನ್ ಮಾಡ್ತಾ ಇದಾರೆ ಹೇಗೆ ಅಂತ. ಬಟ್ ಸ್ಟಿಲ್ ನೀವ್ ಇನ್ನು ಇಗ್ನೋರ್ ಅನ್ನೋದನ್ನ ತೋರಿಸ್ತಾ ಇದ್ದೀರಾ. ನಿಮಗೆ ಏನಂದ್ರೆ ಈಗ ಇವ್ರ ಏನ್ ಆಕ್ಷನ್ಸ್ ನ ತಗೊಳ್ತಾ ಇದಾರಲ್ಲ ಇದು ಪರ್ಮನೆಂಟ್ ಆಗ್ಬೇಕು, ಲೈಫ್ ಟೈಮ್ ಬೇಕಿದು. ಇವತ್ತು ನೀವು ಒಪ್ಕೊಂಡಿದ ತಕ್ಷಣ ಒಪ್ಕೊಳ್ಳೋವರೆಗೂ ಮಾಡೋದು, ಒಪ್ಕೊಂಡ್ಮೇಲೆ ಬೇಡ ಅನ್ನೋ ಒಂದು ನಿಮಗೆ ಈ ಆಕ್ಷನ್ ಬೇಕಾಗಿಲ್ಲ. ಸೊ ಇವ್ರು ಏನೇ ಮಾಡಿದ್ರು ಪರ್ಮನೆಂಟ್ ಆಗಿ ಮಾಡೋಂತ ಆಕ್ಷನ್ ಬೇಕು ಅಂತಾನೆ ನೀವ್ ಈ ರೀತಿ ನೋ ಕಾಂಟ್ಯಾಕ್ಟ್ ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಖಂಡಿತ ಆ ವ್ಯಕ್ತಿಯಾಗಿ ಅವ್ರೂ ಸಹ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಆದಷ್ಟು ಬೇಗ ಅಟ್ಲೀಸ್ಟ್ ಒಂದು ಇಷ್ಟು ಸಂಪಾದನೆ ಅಂತ ಮಾಡಿ ನಿಮ್ಗೆ ತೋರಿಸೋದು,
ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಸೋದು, ಒಂದು ಅಟಾಚಲ ಅನ್ನೋದು ಈ ವ್ಯಕ್ತಿಗೆ ಈಗ ಬಂದಿದೆ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ತುಂಬಾ ಫೀಲ್ ಆಗ್ತಾರೆ ಸಮಟೈಮ್ಸ್ ಆ ವ್ಯಕ್ತಿ ನಿಮ್ಮಲ್ಲಿ ಈ ತರ ಮಾತುಗಳನ್ನ ಕೇಳಿದಾಗ, ಬಟ್ ಆಕ್ಚುಲ್ ಆಗಿ ಇಲ್ಲಿ ನೀವು ಮಾಡಿರೋ ತಪ್ಪೇ ಇಲ್ಲ. ಸೊ ಇಲ್ಲಿ ಗೈಡೆನ್ಸ್ ಏನ್ ಬಂದಿದೆ ಅಂತಂದ್ರೆ, ಒಂದು ಪ್ರಾಕ್ಟಿಕಲ್ ಆಗಿ ನೋಡಿ, ನೀವು ಸುಮ್ನೆ ವೆಯ್ಟ್ ಮಾಡೋ ಬದಲು ಅಟ್ಲೀಸ್ಟ್ ನೀವೇ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಈವನ್ ಆ ವ್ಯಕ್ತಿ ಸಹನೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಗೋಸ್ಕರ. ಅಥವಾ ನೀವ್ ಆ ವ್ಯಕ್ತಿನೇ ವೆಯ್ಟ್ ಮಾಡ್ಲಿ, ಸಾರಿ ಅವರೇ ಕಾಂಟ್ಯಾಕ್ಟ್ ಮಾಡ್ಲಿ ನಿಮ್ಗೆ ಅಂತ ನೀವು ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದಾದ್ರೆ ತುಂಬಾ ಟೈಮ್ ತಗೊಳುತ್ತೆ. ಆ ವ್ಯಕ್ತಿನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಒಬ್ರು ಆಕ್ಷನ್ ನ ತಗೊಂಡಾಗ ಅಲ್ಲಿ ಕ್ಲಾರಿಟಿ ಅನ್ನೋದು ಖಂಡಿತ ಸಿಗತ್ತೆ ಇಬ್ರಿಗೂ. ಬಿಗಿನ್ ಮಾಡಿ, ನೀವೇ ಬಿಗಿನ್ ಮಾಡ್ಬೋದು ಇಲ್ಲಿ. ಬಿಕಾಸ್ ಆ ಪನಿಷ್ಮೆಂಟ್ ಇರ್ಬೋದು, ಅವ್ರನ್ನ ಈ ರೀತಿ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿರೋದು ನೀವೇ ಆಗಿರೋದ್ರಿಂದ, ಸೊ ನೀವೇ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಅಂಡ್ ಕ್ರಿಸ್ಟಲ್ಸ್ ಏನಾದ್ರೂ ಬೇಕಾಗಿದೆ, ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಏನಾದ್ರೂ ಬೇಕಾಗಿದೆ ಅಂತಂದ್ರೂ ಸಹ ನೀವು ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡಬಹುದು. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.